ದುರಹ ದುರ ದುರಾಚಾರಿ ಛಲದಂಕಮಲ್ಲ. ಏನಾಯಿತು ನಿನ್ನ ಛಲ? ಓಹೋ, ದುರಾಚಾರಿ, ಸ್ತ್ರೀಯರ ಕಾಮುಕ. ಎಲ್ಲಿ ನಿನ್ನ ದರ್ಪ? ಮಹಾಭಾರತದ ತಂತ್ರಗಳನ್ನೇ ಕುತಂತ್ರಗಳನ್ನಾಗಿಸಿ ಕುರುವಂಶವನ್ನೇ ನಾಶ ಮಾಡಲು ನಿಪುಣ ಕುತಂತ್ರಿ. ಏನಾಯಿತು ನಿನ್ನ ಕುತಂತ್ರ? ಕರ್ಣ, ಕರ್ಣ, ಪರಮಾತ್ಮ, ಕರ್ಣ, ಬಾ ನನ್ನ ಸಂಗಡ ಬಾ ಕರ್ಣ. ಏನು ಪರಮಾತ್ಮ, ನನ್ನ ಸ್ನೇಹಿತರಲ್ಲ ಈ ರೀತಿ ಇರುವರಲ್ಲ, ಏನು ಪರಮಾತ್ಮ ಇದು? ಕರ್ಣ, ಅವರ ಚಿಂತೆಯನ್ನು ಬಿಡು ಕರ್ಣ. ನಿನ್ನೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಬೇಕಾಗಿದೆ. ನನ್ನೊಡನೆ ಬಾ ಕರ್ಣ, ನನ್ನೊಡನೆ ಬಾ ಕರ್ಣ. ಬಿಡು ಪರಮಾತ್ಮ, ಬಾ ಕರ್ಣ. ನನ್ನ ಸ್ನೇಹಿತರನ್ನು ಈ ರೀತಿ ಬಿಟ್ಟು ನಾನು ಹೇಗೆ ಬರಲಿ ಪರಮಾತ್ಮ? ಬಾ ಕರ್ಣ, ಅವರ ಚಿಂತೆಯನ್ನು ಬಿಟ್ಟು ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ಕರ್ಣ, ಏನಪರಾಧವ ಕೈದೆನೋ ಎನ್ನುತ್ತ ಪರಮಾತ್ಮ, ಏನಪರಾಧವ ಕೈದೆನೋ ಎನ್ನುತ್ತ ಎಲ್ಲಿಗೆ ಮಾನವ ನಾನು ಮಾಧವ ನೀನು ನಿನಗೂ ನನಗೂ ಏತರ ಸಂಬಂಧ ಪರಮಾತ್ಮ. ಮಾನವ ನಾನು ಮಾಧವ ನೀನು ನಿನಗೂ ನನಗೂ ಏತರ ಸಂಬಂಧ ಒಂದು ತಿಳಿಯೇನು ವಾಸುದೇವ. ಒಂದು ತಿಳಿಯೇನು ವಾಸುದೇವ. ಎಲ್ಲಿಗೆ ಪರಮಾತ್ಮ, ಎಲ್ಲಿಗೆ ಕರೆದೋಗಿ ಪರಮಾತ್ಮ, ಎಲ್ಲಿಗೆ ಕರೆದೋಗಿ? ಜನನಿಯು ಯಾರೋ ಜನಕನು ಯಾರೋ ಬಂಧು ಯಾರೋ ಬಳಗವು ಯಾರೋ ಪರಮಾತ್ಮ. ಜನನಿಯು ಯಾರೋ ಜನಕನು ಯಾರೋ ಬಂಧು ಯಾರೋ ಬಳಗವು ಯಾರೋ ಜನರ ನಿಂದನೆಯಲಿ ಬಲು ನೊಂದೆನೋ ಸ್ವಾಮಿ. ಪರಮಾತ್ಮ, ಕರ್ಣ, ಜನರ ನಿಂದನೆಯಲಿ ಬಲು ನೊಂದೆನೋ ಸ್ವಾಮಿ. ಎಲ್ಲಿಗೆ
ಕರೆದೊಯ್ವೆಯೋ ಸ್ವಾಮಿ, ಕರೆದೊಯ್ವೆಯೋ ಸ್ವಾಮಿ, ಕರೆದೊಯ್ವೆಯೋ ಸ್ವಾಮಿ. ಪರಮಾತ್ಮ, ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಲಕ್ಷಣಗಳು ನಿನ್ನಲ್ಲಿರುವವೇ ಕರ್ಣ. ಒಮ್ಮೆ ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ಕರ್ಣ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶವು. ಆ ಸೂರ್ಯನೇ ನಿನ್ನ ಜನಕನು, ಆ ಕುಂತಿದೇವಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಇದಕ್ಕೆ ಈ ಭೂದೇವಿಯೇ ಸಾಕ್ಷಿ ಕರ್ಣ. ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಪರಮಾತ್ಮ, ಕರ್ಣ, ನೀವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆನು. ಇದು ಯುದ್ಧದ ಕಾಲ, ಅದರಲ್ಲೂ ನೀವು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾಧಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿಯಾಗಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ ಕರ್ಣ. ಪರಮಾತ್ಮ, ಬಹುದಿನ ನೊಂದೇ ಬಂಧುಗಳ್ಯಾರೆಂದು. ಪರಮಾತ್ಮ, ಕರ್ಣ, ಬಹುದಿನ ನೊಂದೇ ಬಂಧುಗಳ್ಯಾರೆಂದು ಎಂದು ವದನ ಅಪನಿಂದನೆಯಲ್ ಬೆಂದೆ. ಪರಮಾತ್ಮ, ಇಂದು ವದನ ಅಪನಿಂದನೆಯಲ್ ಬೆಂದೆ. ಆತಗೆ ಜೀವನ ಸಂಕಟ ಕಾರಣ. ಬಂದ ವಿಮೋಚನೆ ಮಾರ್ಗವನದಿ ದೇವಾ. ಶೋಧನೆಯೇ ಶಾಪ ಪಾಪಿಯಾಗಿ ಪರಿತಾಪಗೀಡಾದೆ ದೇವಾ. ಶೋಧನೆಯೇ ಶಾಪ. ಪರಮಾತ್ಮ, ಕರ್ಣ, ಜನ್ಮದ ರಹಸ್ಯದ ಆಂತರ್ಯವರಿತು. ಪರಮಾತ್ಮ, ಕರ್ಣ, ಜನ್ಮದ ರಹಸ್ಯದ ಆಂತರ್ಯವರಿತು. ಜನುಮದಾತೆಯ ನಿರ್ಭಯವರಿತು. ಕೃಷ್ಣ, ಕೃಷ್ಣ, ಕೃಷ್ಣ.
ಪರಮಾತ್ಮ. ಕರ್ಣ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ಎನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ಪರಮಾತ್ಮ, ನನ್ನ ನುಡಿಯ ಸಂತೋಷದೆ ಆಲಿಸುವೆ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ಕರ್ಣ, ಪರಮಾತ್ಮ, ನನ್ನ ನುಡಿಯ ಸಂತೋಷದಿ ಆಲಿಸುವ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ಪರಮಾತ್ಮ, ವೀರವರ ರವಿ ಕುವರ, ವೀರವರ ರವಿ ಕುವರ. ಪರಮಾತ್ಮ, ಕರ್ಣ, ನಾನು ಕುಂತಿ ಪುತ್ರನೇ. ಹೌದು ಕರ್ಣ. ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ ದೇವ? ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾ ನದಿಯ ತೀರ. ಕರ್ಣ, ಪರಮಾತ್ಮ, ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾ ನದಿಯ ತೀರ. ನಾಮಧೇಯದಿದಾನ ಶೂರ. ಕರ್ಣ, ನಾಮಧೇಯದಿದಾನ ಶೂರ, ನಾಮಧೇಯದಿದಾನ ಶೂರ. ನಿನ್ನ ಚರಿತ್ರೆ ಆಶ್ಚರ್ಯಕರ, ನಿನ್ನ ಚರಿತ್ರೆ ಆಶ್ಚರ್ಯಕರ, ನಿನ್ನ ಚರಿತ್ರೆಯೂ ಆಶ್ಚರ್ಯಕರ. ಪರಮಾತ್ಮ, ಕರ್ಣ, ಪಾಂಡವರು ನನ್ನ ಸಹೋದರರೇ. ಹೌದು ಕರ್ಣ. ಹಾಗಾದರೆ ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ, ನೀಚ, ಹೀನ ಕುಲದವ ಎಂದು ಹೇಳಿ ಆಳಿಸುತ್ತಿರುವರಲ್ಲ, ಏಕೆ ಪರಮಾತ್ಮ, ಏಕೆ? ಹೇಳುವೆನು ಕರ್ಣ. ಸೂತನು ಅನಾಥನಲ್ಲವು ಚಂದ್ರಕುಲಾಧೀಶ ನೀನು. ಪರಮಾತ್ಮ, ಸೂತನು ಅನಾಥನಲ್ಲವು ಚಂದ್ರಕುಲಾಧೀಶ ನೀನು. ಪಾಂಡವರೊಳು ಸೇರಿ ಸುಖದಿ ಕರ್ಣ, ಪಾಂಡವರೊಳು ಸೇರಿ ಸುಖದಿ ಪಾಂಡವರೊಳು ಸೇರಿ ಸುಖದಿ ಬಾಳುವೆ ಬಾರ ನೀನು ಕ್ಷೇಮದಿ. ಬಾಳುವೆ ಬಾರ ನೀನು ಕ್ಷೇಮದಿ, ಬಾಳುವೆ ಬಾರ ನೀನು ಕ್ಷೇಮದಿ. ಬಿಡು ಪರಮಾತ್ಮ, ನಾನು
ಪಾಂಡವರು ಕೂಡ ಸೇರಿ ಬಾಳುವುದೇ? ಹೌದು ಕರ್ಣ. ಅದು ಸಾಧ್ಯವಿಲ್ಲ ಪರಮಾತ್ಮ, ಅದು ಸಾಧ್ಯವಿಲ್ಲ. ಕರ್ಣ, ಪರಮಾತ್ಮ, ನನ್ನ ನುಡಿಯ ಸಂತೋಷದಿ ಆಲಿಸುವುದರಿಂದ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ, ವೀರವರ ರವಿ ಕುವರ, ವೀರವರ ರವಿ ಕುವರ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ವರವಾಗಿ ಪಡೆದಳು. ಅವುಗಳು ಫಲಿಸುವವೋ ಇಲ್ಲವೋ ಎಂಬ ಬಾಲ್ಯ ಸಹಜವಾದ ಸಂಶಯದಿಂದ ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ತಾನು ಕನ್ನಿಕೆಯಾದ್ದರಿಂದ ನಿನ್ನ ತಾಯಿಯು ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿದೆ. ಆ ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲುಹಿದರು ಕರ್ಣ. ಕರ್ಣ, ಈಗಲೂ ನನ್ನ ಸಂಗಡ ಬಾ ಕರ್ಣ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದಗಳ ಮೇಲೆ ಕೆಡಹುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಹಸ್ತಿನಾವತಿಯ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಬಾ ಕರ್ಣ, ನನ್ನೊಡನೆ ಬಾ ಕರ್ಣ. ಪರಮಾತ್ಮ, ಕರ್ಣ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಕುಲದವ, ಹೀನ ಕುಲದವ ಎಂದು ಹೇಳಿ ಹೀಯಾಳಿಸುತ್ತಿರುವರಲ್ಲ, ನಾನಿಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ? ತಿಳಿಯದು ಕರ್ಣ. ನಿನ್ನ ಜನ್ಮ ವೃತ್ತಾಂತವು ನಿನ್ನ ತಾಯಿಯಾದ ಕುಂತಿದೇವಿಗೂ ತಿಳಿದಿರಲಿಲ್ಲ. ನಿನ್ನ ಸಹೋದರರಾದ ಪಾಂಡವರಿಗೂ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು, ಆತನನ್ನು ಕಂಡಾಗಲೆಲ್ಲ ನನ್ನ ಹೃದಯದಲ್ಲಿ ಮರುಕ ಉಂಟಾಗುವುದು ಎಂದು ಪದೇ ಪದೇ ಹೇಳುತ್ತಿದ್ದಳು ಕರ್ಣ. ಆದರೆ ಈಗ ತಾನೇ ನಿನ್ನ ಜನ್ಮ ರಹಸ್ಯವನ್ನ ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನೋ ಕರ್ಣ. ನಿನ್ನನ್ನು ಕಾಣಲು ನಿನ್ನ ತಾಯಿಯು ಗಂಗಾ ತೀರಕ್ಕೆ ಬರುವಳು. ಆಕೆಯನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು ಕರ್ಣ. ಹಾಗ ಪರಮಾತ್ಮ, ನಾನು ಬಂದು ವೇಳೆ ಆಯಿತು, ನಾನಿನ್ನು ಬರಲೇ ಕರ್ಣ. ಆಗಬಹುದು ಪರಮಾತ್ಮ. ಕರ್ಣ, ಒಂದು ಮಾತನ್ನು ಹೇಳಲು ಮರೆತಿದ್ದೆನು. ನಿನ್ನ ಜನ್ಮ ರಹಸ್ಯವನ್ನು ಈಗ ನಿನಗೆ ತಿಳಿಸಿರುವೆನು. ಇನ್ನು ಮುಂದೆ ನೀನು ಯಾರನ್ನು ಸೇರುವೆಯೋ, ಯಾರನ್ನು ತೊರೆಯುವೆಯೋ ಅದನ್ನ ನೀನೇ ನಿರ್ಧರಿಸು ಕರ್ಣ. ಹಾಗೆ ಆಗಲಿ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನೂ ನನ್ನ ಸಹೋದರನೇ. 1000 ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಅನುಜರೇ. ಪಾಂಡುರಾಜ, ಕುಂತಿದೇವಿ, ಮಾಂದರಿ ದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಸುಪಶಾಸ್ತ್ರಗಳನ್ನು ಪಡೆದು ದಶನಾಮಗಳಿಂದ ದಶ ದಿಕ್ಕುಗಳಲ್ಲಿಯೂ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿ ಎನ್ನಿಸಿದ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಶಪಥ ಮಾಡಿರುವನಲ್ಲ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡಿವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿಯ ಕಣ್ಣುಗಳಿಂದ ಹೇಗೆ ನೋಡಿ ಸಹಿಸಲಿ? ಅಯ್ಯೋ ಅಯ್ಯೋ ಕರ್ಣ, ಪಾಂಡುಪುತ್ರನಾದ ನೀನೇ ಪಾಂಡು ಕುಮಾರರನ್ನು ಕೊಲ್ಲಲು ಹೊರಟಿರುವೆಯಾ?
ಕೊಲ್ಲಲೇ ಪಾಂಡುಕುಮಾರರಂ ನಾಂ ಕೊಲ್ವದೇ ಕೊಲ್ಲಲೇ ಪಾಂಡುಕುಮಾರರಂ ನಾಂ ಕೊಲ್ವದೇ ದುರದೋ ತಮ್ಮಂದಿರಂ ನಾಂ ಕೊಲ್ವದೇ ಕೊಲ್ಲದಾಂ ಬಿಟ್ಟೊಡೆ ಕೌರವೇಂದ್ರನೋ ಈ ದರೆಯೋ ಸುಖ ಸಂಪತ್ತಿನಿಂ ಬಾಳ್ವನೇ ಚಲದಿಂ ರುಂಡವಂ ತೆರೆದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆ ನನ್ನ ಕೌರವೇಶ್ವರನಿಗೆ ಆನಂದವಂ ಸಲ್ಲಿಸಲಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ ಅಯ್ಯೋ ದುರ್ವಿಧಿಯೇ ನಾ ಸಾಯಲೇ 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 ಶಕುನಿ, ನಿನ್ನ ಮಾತು ನಿಜವೇ? ನಾನು ನಂಬುವುದಿಲ್ಲ. ನಂಬು ಕರ್ಣ, ನಂಬು ನಂಬು ಕರ್ಣ, ನಂಬು. ಕರ್ಣನ ಹೃದಯವನ್ನು ಅರ್ಥ ಕೌರವರು ಈ ನಿರ್ಭಯದಿಂದ ಈ ರೀತಿ ತಿಳಿಯುವುದರಲ್ಲಿ ಹಾಸ್ಯವು ಕೌರವರು ಇದನ್ನೆಲ್ಲ ತಿಳಿಯದಂತೆ ಸುಮ್ಮನಿದ್ದರು ಕರ್ಣ. ಸ್ನೇಹದಲ್ಲಿಯೂ ವಂಚನೆಯೇ, ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಸಭೆಯಲ್ಲಿ ಏನು ನಡೆಯಿತು? ಮರೆಮಾಚದೆ ಏಳು ಶಕುನಿ. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೋಚುತನಾಗಿದ್ದ ದುರ್ಯೋಧನು ಎಚ್ಚೆತ್ತಿನ ಅವನಾಗ ಹಸಿದ ಹೆಬ್ಬುಲಿಯಂತೆ ಆರ್ಭಡಿಸಿದನು. ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣರಿಗೆ ಪಾಂಡವರ ಪಕ್ಷದೆಂದು ನಿಂದಿಸಿದನು ಕರ್ಣನಿಗೆ ಸೇನಾಧಿಪತಿಯನ್ನು ಕಟ್ಟಬೇಕೆಂಬ ತನ್ನ ನಿಂದನು ತಿಳಿದನು. ಆಗ ಆ ಭೀಷ್ಮನು ಗುರುಪಿತಾಮಹರು ಏನು ಹೇಳಿದರು ಶಕುನಿ? ಅವನ ಹಸಿವಿಂದ ಆತನು ಹಾಗೆ ಹೇಳಿರಲಿಲ್ಲ. ನಿನ್ನ ಸೇನಾಧಿಪತಿಯು ಆಸೆ ನಿರಾಶವಾಯಿತು ಕರ್ಣ. ಶಕುನಿ, ನಾನು ಯಾವಾಗಲೂ ಸೈನ್ಯಾಧಿಪತ್ಯಕ್ಕೆ ಆಸೆ ಪಟ್ಟವನವಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸಿದಂತೆ ಮಾಡಿದವರ್ಯಾರು ಶಕುನಿ? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದ ಕೂಡಲೇ ಆ ಭೀಷ್ಮನು ದುರ್ಯೋಧನ ಬಳಿ ಸಂಗತಿನೆಲ್ಲ ತಿಳಿಸಿದಂತೆಯೇ ಕರ್ಣ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ಅಸವಧೆಯೇನೋ ನೀನಂದು ದುರ್ಯೋಧನ ಸಂದೇಹ ಕರ್ಣ. ಸಂದೇಹ? ಕುರುಕುಲದ ಅರಸರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ಇನ್ನೂ ತಿಳಿದಿಲ್ಲವೇ ಶಕುನಿ? ತಿಳಿದಿರುವರೋ ಇಲ್ಲವೋ ಗೊತ್ತಿಲ್ಲ ಕರ್ಣ. ನಿನಗೂ ಕೃಷ್ಣನಿಗೂ ನಡೆದ ಮಾತೇ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು ಕರ್ಣ. ಇದಕ್ಕೆಲ್ಲ ಕಾರಣನು ಆ ಭೀಷ್ಮನು. ಯಾರಾದರೂ ಆಗಲಿ ಸಭೆಯಲ್ಲಿ ನಿನ್ನನ್ನು ಕೆಲವರು ಚುಚುಕರಿ ಮಾತಾಡಲು ಹಿಂಜರಿಲಿಲ್ಲ ಕರ್ಣ. ಏನು ಹೇಳುತ್ತಿರುವಿರಿ ಶಕುನಿ? ಆ ಮಾತು ನಾನು ಆ ಮಾತನ್ನು ದೂರವಾಗಿ ನುಡಿಯಲಾರೆ. ಆದರೂ ಯತ್ನವಿಲ್ಲ ಕರ್ಣ. ಸೂತಕ ಕುಲದಲ್ಲಿ ಹುಟ್ಟಿದ ಕಣ್ಣಿಗೆ ನೀಚ ಸ್ವಾಮಿ ಭಕ್ತಿಯಲ್ಲಿ ಎಂದು ನಿಂದಿಸಿದರು ಕರ್ಣ. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳನ್ನೆಲ್ಲ
ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟನು. ಶಕುನಿ, ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಪರಮೇಶ್ವರ, ಶಕುನಿ, ವಿಧಿ ಶಕುನಿ, ಶಕುನಿ, ಒರೆದಾತನೆ ಜರಿದನೆಂದರೆ ನಾ ಹೇಗೆ ಜೀವಿಪುದೋ ಲೋಕದಿ, ನಾ ಹೇಗೆ ಜೀವಿಪುದೋ? ಶಕುನಿ, ಒರೆದಾತನೆ ಜರಿದನೆಂದರೆ ನಾ ಹೇಗೆ ಜೀವಿಪುದೋ ಲೋಕದಿ, ನಾ ಹೇಗೆ ಜೀವಿಪುದೋ? ಇನ್ನೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದರೆ, ಇನ್ನೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದರೆ ಮರವಾಗಿ ಹುಟ್ಟಿದರು ನರ ಜನ್ಮ ಬೇಡ. ಮರವಾಗಿ ಹುಟ್ಟಿದರು ನರ ಜನ್ಮ ಬೇಡ, ಮೃಗವಾಗಿ ಜನಿಸಿದರು ನರ ಜನ್ಮ ಬೇಡ. ಶಕುನಿ, ಮೃಗವಾಗಿ ಜನಿಸಿದರು ನರ ಜನ್ಮ ಬೇಡ. ಒರೆದಾತನೆ ಜೀವನೆಂದರೆ ನಾ ಹೇಗೆ ಜೀವಿಪುದೋ ಲೋಕದಿ, ನಾ ಹೇಗೆ ಜೀವಿಪುದೋ? ಶಕುನಿ, ಕುಲ ಕುಲ ಕುಲವೆಂದು ಜರಿಯುವುದಾದರೆ ನೆಲವು ಯಾವ ಕುಲ? ಅರಿಯುವ ಜಲವು ಯಾವ ಕುಲ? ಕುಲ ಕುಲ ಕುಲವೆಂದು ಜರಿಯುವುದಾದರೆ ನೆಲವು ಯಾವ ಕುಲ? ಅರಿಯುವ ಜಲವು ಯಾವ ಕುಲ? ಆದಿಯು ಯಾವ ಕುಲ? ಬೆಳಗುವ ಜ್ಯೋತಿಯು ಯಾವ ಕುಲ? ಒರೆದಾತನು ಜರಿದನೆಂದರೆ ನಾ ಹೇಗೆ ಜೀವಿಪುದೋ ಲೋಕದಿ, ನಾ ಹೇಗೆ ಜೀವಿಪುದೋ? ಪರ ಶಕುನಿ, ನನ್ನನ್ನು ಯಾವ ಪಾಪಕ್ಕಾಗಿ ಸೂತಕುಲಕ್ಕೆ ತಳ್ಳಿದೆ? ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದು ಮಾನಪಮಾನಗಳು ಗುಣವನ್ನ ಅವಲಂಬಿಸಿದೆ ಎಂದು ಕುಲವಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯ ಪ್ರಯತ್ನ ವಿಶೇಷದಿಂದ ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು.
ನಾನಿಂದು ಅಂಗರಾಜ್ಯದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕೆ. ಈಗಲೂ ನನ್ನ ಜನ್ಮದುಷ್ಟ ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಆರ್ಯರು ಸಕಲ್ಪಿತ ಮರ್ಯಾದೆಯನ್ನು ಹೊರದೂಡದೆ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನ ರಾಜಭಕ್ತಿಯನ್ನು ಆಗ ತಿಳಿಯಲಿ. ಭೀಷ್ಮನ ಪರಂಜತ್ಯನ ಆಗುವವರೆಗೂ ಶಸ್ತ್ರದಾನವನ್ನು ಮಾಡುವುದಿಲ್ಲವೆಂದು ಕರ್ಣನು ಶಪಥವನ್ನು ಮಾಡಿ ಆಗ ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯ ಎಂಬುದು ಅನ್ನವನ್ನು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಹೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳಲು ನನ್ನಿಂದಾಗದು ಶಕುನಿ, ನನ್ನಿಂದಾಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ, ಬೇರೆ ಉಪಾಯವಿಲ್ಲ. ಯುದ್ಧ ಕ್ಷೇತ್ರದಲ್ಲಿ ಸಪಕ್ಷನಾಗುವ ಅಪಮಿತ್ರನಾಗುವ ಇಚ್ಛೆ ಇದ್ದರೆ ಶಸ್ತ್ರಧಾರಣವನ್ನು ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ನಿನಗೆ ಹೆಚ್ಚು ಅಪಮಾನವನ್ನು ಮಾಡಲು ಯೋಚಿಸುತ್ತಿರುವರು. ಗುರುಜನರ ಅಪಮಾನದಲ್ಲಿ ತಿಳಿಯರು ಹಿಂಬಾವು ಎಂಥವು ಎಂಬುದನ್ನು ಮಾಡು. ದುರ್ಯೋಧನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನಿನ್ನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಪ್ರಾಣ ಸಖ, ನೀನು ಬಂದು ಎಷ್ಟು ಹೊತ್ತಾಯಿತು? ನಾನು ನಿನಗಾಗಿ ಎಲ್ಲೆಲ್ಲಿಯೋ ಹುಡುಕಿದೆನು. ಬಹಳ ಹೊತ್ತಾಗಲಿಲ್ಲ ಗುರುರಾಜ. ಆದರೆ ಇಲ್ಲಿ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಆಗ ನನ್ನ ಶಪಥವೇನೆಂದು ತಿಳಿಯುವೆ. ನಿಲ್ಲು ಕರ್ಣ, ನಿನಗೊಂದು ಸಂತೋಷದ ಸುದ್ದಿಯನ್ನು ತಂದಿರುವೆನು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದದಳಿತ ಪಶುಗಳಂತೆ ಜೀವಿಸುವ ಈ ಸೂತ ಕುಲದವರಿಗೆ ಸಂತೋಷದ ಸುದ್ದಿಯಲ್ಲಿ ಅದು. ನಾನಿನ್ನು ಬರುವೆನು. ಕರ್ಣ, ಹೋಗು. ಮಾವ, ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ ಮಾವ. ಓದು ಬಹಳವಾಗಿ ಯೋಚಿಸಿ ಕರ್ಣನಿಗೆ ಸೈನ್ಯಾಧಿಪತ್ಯವನ್ನು ಕಟ್ಟಬೇಕೆಂಬ ಎಲ್ಲಿಗೆ ಓಡಾಡಿ ಬಂದೆನು. ಇಲ್ಲಿಗೆ ಕರ್ಣನಿಗೆ ಸೈನ್ಯಾಧಿಪತ್ಯವೇ ಕೌರವೇಶ್ವರ? ಇದೇನು ಪರಿಹರಿಸವೇ ಕೌರವೇಶ್ವರ? ಪರಿಹಾಸಬೇಕೆ ಮಾವ? ಕರ್ಣನು ವೀರಪುತ್ರನಲ್ಲವೇ? ಆಗಿರಬಹುದು. ಕರ್ಣನಿಗೆ ಸೈನ್ಯಾಧಿಪತ್ಯವನ್ನು ಕಟ್ಟಿದಿಂದ ಎಷ್ಟು ಜನರು ಅಪಮಾನಿತರಾಗೆಂದು ಯೋಚಿಸಿದೆಯಾ ದುರ್ಯೋಧನ? ಇದು ಅಲ್ಲದೆ ಭೀಷ್ಮನು ಪರಾಜಿತನ ಆಗುವವರೆಗೂ ತಾನು ಶಸ್ತ್ರಧಾರಣವನ್ನು ಮಾಡುವುದಿಲ್ಲ ಒಂದು ಶಪಥವನ್ನು ಮಾಡುನು. ಅದನ್ನು ಮೀರಿ ಯುದ್ಧವನ್ನು ಮಾಡಿದರೆ, ಶಪಥವನ್ನು ಮಾಡಿದರೆ ಅವರು ವಹಿಸುವಂತಿಲ್ಲ. ನೀನು ಹಾಗಾದರೆ ಏನು ಮಾಡುವುದು ಮಾವ? ಸಮಯವಿಲ್ಲ. ಸೈನ್ಯಾಧಿಪತಿ ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಈಗಲೇ ಹೋಗಿ ಭೀಷ್ಮನನ್ನು ನೋಡು ದುರ್ಯೋಧನ. ಹೋಗಲಿ ಮಾವ, ಈಗಲೇ ಕುರುಪಿತ ಮಹಾನನ್ನು ನೋಡುವೆನು. ನಡೆ ನಡೆ ಕೌರವೇಶ್ವರ, ನಡೆ ನಡೆ. ದುರ್ಯೋಧನ, ಓ ದುರ್ಯೋಧನ, ದುರ್ಯೋಧನ, ಓ ದುರ್ಯೋಧನ, ಇಲ್ಲಂತ ನಿರ್ವಂತ ನಾನ್ ಮಾಡುವೆ. ದುರ್ಯೋಧನ, ಲೋ ದುರ್ಯೋಧನ, ಇಲ್ಲಂತ ನಿರ್ವಂತ ನಾನ್ ಮಾಡುವೆ. ಹಸ್ತಿನಾವತಿಯಲ್ಲಿ ರತ್ನ ಸಿಂಹಾಸನವ, ಹಸ್ತಿನಾವತಿಯಲ್ಲಿ ರತ್ನ ಸಿಂಹಾಸನವ ಬೆಳೆಗಳನ್ನು ಮಾಡುವೆ, ಪರಾಜಿತರು ಆಗುವೆ. ನೋಡುತ್ತಿರು ಅದವನೇ ಮಾಡುವೆ ಮೋಸ. ದುರ್ಯೋಧನ, ಲೋ ದುರ್ಯೋಧನ, ದುರ್ಯೋಧನ, ಲೋ ದುರ್ಯೋಧನ,
ನಾ ಮಾಡುವೆ. ಕೌರವರನ್ನು ಸೋಲಿಸಿ ಪಾಂಡವರನ್ನು ಗೆಲ್ಲಿಸಿ, ಕೌರವರನ್ನು ಸೋಲಿಸಿ ಪಾಂಡವರನ್ನು ಗೆಲ್ಲಿಸಿ, ನೋಡುತ್ತಿರು ಅದವನೇ ಮಾಡುವೆ ಮೋಸ, ನೋಡುತ್ತಿರು ಅದವನೇ ಮಾಡುವೆ ಮೋಸ. ದುರ್ಯೋಧನ ಲೋ ದುರ್ಯೋಧನ, ದುರ್ಯೋಧನ ಲೋ ದುರ್ಯೋಧನ, ನಿರ್ಲಂಚ ನಿರ್ವಂಚ ನಾ ಮಾಡುವೆ, ನಿರ್ಲಂಚ ನಿರ್ವಂಚ ನಾನ್ ಮಾಡುವೆ. ದುರ್ಯೋಧನ, ಎಲ್ಲ 99 ಮಂದಿ ಸಹೋದರನ್ನು ರಣರಂಗದಲ್ಲಿ ರಕ್ತ ಕೋಡಿ ತುಂಡು ಮಾಂಸ ತುಂಡುಗಳನ್ನು ನೋಡಿ ಕಾಗೆ ಹದ್ದುಗಳನ್ನು ಕೊಯ್ಕಿ 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 ತಿನ್ನುವುದನ್ನು ನಾನು ಈ 2 ಕಣ್ಣಿನಿಂದ ನೋಡುವೆನು.